ಪ್ರಪಂಚ ಯಾಕೆ ಈಗ ದುಃಖಿಯಾಗಿದೆ, ನಾವು ಪ್ರಪಂಚಕ್ಕೆ ಏನು ಕೊಡ್ತಾ ಇದ್ದೀವಿ ಅಂತೇಳಿ. ಕಲ್ಪದಂತೆ ಕಲ್ಪವೃಕ್ಷ ಆಗುತ್ತೆ. ಹಾಗಾಗಿ ಪ್ರತಿ ಮನುಷ್ಯನು ದುಃಖದಲ್ಲಿ ಮುಳುಗಿದ್ದಾನೆ. ಅದರ ಪ್ರಪಂಚದಲ್ಲಿ 3 ಭಾಗ ನೀರಿದೆ, 1 ಭಾಗ ಭೂಮಿ ಇದೆ. ಆ ಭೂಮಿಗಾಗಿ ನಾವು ವೈಬ್ರೇಷನ್ ಏನು ಕೊಡ್ತೀವಿ, ನಾವು ಏನು ಕೊಡ್ತೀವೋ ಅದು ರಿಟರ್ನ್ ಈ ಭೂಮಿಗೆ ನಮಗೆ ಸಿಗ್ತಾ ಇದೆ. ಅದಕ್ಕೋಸ್ಕರ ವೈಬ್ರೇಷನ್ ಭೂಮಿ ಕೊಡಬೇಕು, ಹಾಗೆ ಫಲವತ್ತವಾಗಿ ಭೂಮಿ ಬೆಳೆಯುತ್ತೆ ಅಂತ ತೋರಿಸಲಾಗಿದೆ ಇಲ್ಲಿ. ಅಧ್ಯಾತ್ಮ ಬಗ್ಗೆ ಪುಸ್ತಕಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಹೊರಗಡೆ ಈ ಪುಸ್ತಕಗಳು ನಿಮಗೆ ಸಿಗೋದಿಲ್ಲ ಲೈಬ್ರರಿಲಿ ಎಲ್ಲವೇ. ಎಲ್ಲಿ ಬಿಟ್ಟರೆ ನಿಮಗೆ ಚಾಮುಂಡಿ ಹಬ್ಬದಲ್ಲಿ ಮಾತ್ರ, ಚಾಮುಂಡಿ ಬೆಟ್ಟದಲ್ಲಿ ಸಿಗುತ್ತೆ. ಅದೇನೆ ಈ ಸ್ಪಿರಿಚುವಲ್ ಬಗ್ಗೆನೇ ಪುಸ್ತಕಗಳಿರೋದು. ಪರಮಾತ್ಮನ ಬಗ್ಗೆ ಪರಿಚಯ, ನಿತ್ಯ ಚಿಂತನ, ಶಾಶ್ವತ ಯೋಗಿ ಜೀವನ, ವಿದ್ಯಾರ್ಥಿಗಳಿಗೆ ಅದ್ಭುತ ಜೀವನ ಚರಿತ್ರೆ, ದಿವ್ಯ ಗುಣಗಳ ಹೂಮಾಲೆ ಪಾರ್ಟ್ 1 ಪಾರ್ಟ್ 2, ಮರಣದ ನಂತರ ಏನು, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ, ಜೀವನ ದರ್ಶನ, ನಾನು ಯಾರು, ಮನಃಶಾಂತಿ, ಗೃಹಸ್ಥ ಜೀವನದಲ್ಲಿ ಜ್ಞಾನ ಮತ್ತು ವಿಜ್ಞಾನ, ಆತ್ಮವಿಚಾರ, ಈ ಥರ ಎಲ್ಲ ಪುಸ್ತಕಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹೆಚ್ಚು ಹಣ ಯಾವ ಇದರಿಂದ ಬರ್ತದೆ ಅಂತೇಳಿ ಆಯುಧದಲ್ಲಿ ಅತಿ ಹೆಚ್ಚು ಕೊಟ್ಟಂತಹ ಇದನ್ನ ಅದರಲ್ಲಿ